ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರಾಯ್ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ. ಅದರಲ್ಲೂ ಕೂಡ ರಿಕ್ಕಿ ರಾಯ್ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಇದು. ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದಂತ ರಿಕ್ಕಿ ರಾಯ್ ಕಾರು ರಿಜಿಸ್ಟ್ರೇಷನ್ ಕೂಡ ಮಾಡಿಸದೆ ಹಾಗೆ ರಿಕ್ಕಿ ರಾಯ್ ಓಡಾಡಿಕೊಂಡಿದ್ರು. ಇದೀಗ ದೆಹಲಿಯಲ್ಲಿ ಖರೀದಿ ಮಾಡಿದ್ರು. ಹೊಸ ಕಲರ್ ಬೆಂಗಳೂರಲ್ಲಿ ಓಡಾಟ ಮಾಡ್ತಾ ಇದ್ರು ಇದೇ ಕಾರಲ್ಲಿ. ಫ್ಯಾನ್ಸಿ ನಂಬರ್ ಪಡೆದು ಕಾರಿನ ಟ್ಯಾಕ್ಸ್ ಕಟ್ಟದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಹಾಗಾಗಿ ಇದೀಗ ಮತ್ತೊಂದು ಕೇಸ್ ಇದೀಗ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರ ವಿಚಾರಣೆಯ ವೇಳೆ ಮತ್ತೊಂದು ಕೇಸ್ ದಾಖಲಾಗಿದೆ ಅಂತ ಗೊತ್ತಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ದೆಹಲಿಯಲ್ಲಿ ಖರೀದಿ ಮಾಡ್ಕೊಂಡು ಬಂದಿದ್ರು, ಅದಾದ ನಂತರ ಹೊಸ ಕಲರ್ ಮಾಡಿಸಿದ್ರು, ಬೆಂಗಳೂರಲ್ಲಿ ಈ ಕಾರಲ್ಲಿ ಓಡಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ಮುತ್ತಪ್ಪರಾಯ್ ಮಗ ರಿಕ್ಕಿ ರಾಯ್ ವಿರುದ್ಧ ಮತ್ತೊಂದು ಕೇಸ್ ಈಗ ದಾಖಲಾಗಿದೆ. ಇತ್ತೀಚೆಗೆ ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಅದು ಕೂಡ ಕಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, ಹಾಗೆ ರಿಕ್ಕಿ ರಾಯ್ ಓಡಾಟವನ್ನು ಮಾಡ್ಕೊಂಡಿದ್ರು, ದೆಹಲಿಯಲ್ಲಿ ಖರೀದಿ ಮಾಡ್ತಾರೆ, ಅದಾದ ನಂತರ ಫ್ಯಾನ್ಸಿ ನಂಬರ್ ತಗೋತಾರೆ, ಅದಕ್ಕೆ ಕಾರ್ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ತಾರೆ, ಅದಾದ ನಂತರ ಇದು ಬೆಂಗಳೂರಲ್ಲಿ ಓಡಾಡ್ಕೊಂಡಿರುತ್ತೆ. ದೆಹಲಿಯಲ್ಲಿ ಲ್ಯಾಂಬೋರ್ಗಿನಿ ಕಾರು ಖರೀದಿ ಮಾಡಿರುವಂಥ ರಿಕ್ಕಿ ರಾಯ್ ಅದಕ್ಕೆ ಹೊಸ ಕಲರ್ ಮಾಡಿಸಿ ಬೆಂಗಳೂರಲ್ಲಿ ಬಳಸ್ತಾ ಇದ್ದಂತ. ಇಲ್ಲಿವರೆಗೂ ಕೂಡ ಅದನ್ನ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿಲ್ಲ. ಜೊತೆಗೆ ತನ್ನ ಕಾರಿಗೆ ಫ್ಯಾನ್ಸಿ ನಂಬರ್ ಪಡೆದಿರುವಂತಹ ರಿಕ್ಕಿ ರಾಯ್ ಅದೇ ಕಾರಣಕ್ಕೆ ಕಾರಿನ ಮಾಲೀಕರ ಬಗ್ಗೆ ಪತ್ತೆ ಆಗಿರಲಿಲ್ಲ. ಕಾರಿನ ನಂಬರ್ ಪತ್ತೆ ಆಗಿದ್ರು ಕೂಡ ಮಾಲೀಕರು ಯಾರು ಅಂತ ಹೇಳಿ ಗೊತ್ತಾಗಿರಲಿಲ್ಲ. ನಿಯಮ ಉಲ್ಲಂಘನೆ, ಸರ್ಕಾರಕ್ಕೆ ವಂಚನೆ ಆರೋಪದ ಅಡಿ ಇದೀಗ ರಿಕ್ಕಿ ರಾಯ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಈ ನಡುವೆ ಕಾರು ಡ್ರಿಫ್ಟಿಂಗ್ ಕೇಸ್ ಸಂಬಂಧ ರಿಕ್ಕಿ ರಾಯ್ಗೆ ನೋಟಿಸ್ ಕೂಡ ಈಗ ಕೊಡಲಾಗಿದೆ. ಆದರೆ ಯಾವುದೇ ನೋಟಿಸ್ಗೆ ಯಾವುದೇ ಉತ್ತರವನ್ನ ಕೊಡ್ತಾ ಇಲ್ಲ. ರಿಕ್ಕಿ ರಾಯ್ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಪೊಲೀಸರಿಂದಲೂ ಕೂಡ ಪ್ರಕರಣದ ತನಿಖೆ ಈಗ ನಡೆಯುತ್ತೆ. ಸದ್ಯ ಈ ಕಾರನ್ನ ತಮ್ಮ ವಶದಲ್ಲೇ ಇಟ್ಕೊಂಡಿರುವಂತಹ ಸಂಚಾರ ಪೊಲೀಸರು ಸದ್ಯ ಈ ಒಂದು ಕಾರನ್ನ ಪೊಲೀಸರು ತಮ್ಮ ವಶದಲ್ಲೇ ಇಟ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಸದ್ಯಕ್ಕೆ ನೋಟಿಸ್ ಕೊಟ್ಟಿದ್ದಾರಂತೆ ಈಗ ರಿಕ್ಕಿ ರೈಗೆ, ಆದ್ರೂ ಕೂಡ ಯಾವುದಕ್ಕೂ ತಲೆಗೆಡಿಸ್ಕೊಳ್ತಾ ಇಲ್ಲ, ಆರಾಮಾಗಿ ಅವ್ರ ಪಾಡಿಗೆ ಅವರು ಕೂಲಾಗಿದ್ದಾರೆ. ಹಾಗಾಗಿ ಇಷ್ಟೊಂದು ನಿರ್ಲಕ್ಷ್ಯ ಹೇಗೆ? ಈಗ ರಿಕ್ಕಿ ರಾಯ್ ಹೋಗಿ ಇದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾನ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಪೊಲೀಸರು ಇದಕ್ಕೆ ಏನ್ ಕ್ರಮ ತಗೋತಾರೆ ಅಂತ. ಈಗಾಗಲೇ FIR ದಾಖಲು ಮಾಡ್ಕೊಂಡಿರುವಂತದ್ದು ರೋಶಿನಿ. ರಿಕ್ಕಿ ರಾಯ್ ಏನು ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ ನಂತರದಲ್ಲಿ ಕಬ್ಬನ್ ಪಾರ್ಕ್ ನ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ, ಕಾರನ್ನ ಸೀಸ್ ಮಾಡ್ಕೊಂಡಿದ್ದ ನಂತರದಲ್ಲಿ ಅದನ್ನ ಚೆಕ್ ಮಾಡಿದಂತ ವೇಳೆಯಲ್ಲಿ ಇವರು ಹರಾಜು ಒಂದರಲ್ಲಿ ಈ ಒಂದು ಲ್ಯಾಂಬೋರ್ಗಿನಿ ಕಾರನ್ನ RTO ಹರಾಜು ಒಂದರಲ್ಲಿ ತೆಗೆದುಕೊಂಡಿರ್ತಾರೆ ಮುಂಬೈನಲ್ಲಿ. ಆ ತೆಗೆದುಕೊಂಡ ನಂತರ ಈತ ಇಲ್ಲಿಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕಟ್ಟಿರುವಂತದ್ದಿಲ್ಲ. ರಿಜಿಸ್ಟ್ರೇಷನ್ ಚಾರ್ಜಸ್ ಕಟ್ಟದೇ ಇರೋದ್ರಿಂದಾಗಿ ಅಲ್ಲಿ ಏನು ಫೈನು ಕೂಡ ಹಾಕಿರ್ತಾರೆ, 35 ಲಕ್ಷ ಫೈನ್ ಹಾಕಿರ್ತಾರೆ, ಅದು ಕಟ್ಟಿರೋದಿಲ್ಲ. ಬದಲಾಗಿ ಒಂದು ರಿಜಿಸ್ಟ್ರೇಷನ್ ಏನು ಇಲ್ಲಿ ಒಂದು ಫ್ಯಾನ್ಸಿ ನಂಬರ್ ಅನ್ನ ತಗೊಂಡಿರ್ತಾರೆ ಅಷ್ಟೇನೆ, ಆದ್ರೆ ಅದನ್ನ ನೋಂದಣಿ ಮಾಡ್ಕೊಂಡಿರೋದಿಲ್ಲ. ಸೊ ಆ ನೋಂದಣಿ ಮಾಡ್ಕೊಳ್ಳದೆ ಇರೋದ್ರಿಂದ ಈಗ ಈ ಕಾರಿನ ಮೂಲ ಮಾಲೀಕರೇನಿದ್ದಾರೆ ಆ ಮೂಲ ಮಾಲೀಕರಿಗೇನೆ ಈ ಒಂದು ಡ್ರಿಫ್ಟಿಂಗ್ ಪ್ರಕರಣದ ಸಂಬಂಧ ಅವ್ರಿಗೇನೆ ಫೈನ್ ಹೋಗುತ್ತೆ. ಆದ್ರೆ ಇಲ್ಲಿ ರಿಕ್ಕಿ ರಾಯ್ ಡ್ರಿಫ್ಟಿಂಗ್ ಮಾಡದಂತ ಕಾರು ಏನಿದೆ ಆ ಕಾರ್ಗೆ ಸಂಪೂರ್ಣವಾದಂತ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳನ್ನ ಮಾಡದೇನೆ ಈ ಒಂದು ನಂಬರ್ ಪ್ಲೇಟ್ ಅನ್ನ, ಅಂದ್ರೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಂಡು MG ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿದಂತದ್ದು. ಅಂದ್ರೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಂಡಿರುವಂತದಕ್ಕೆ ಈಗಾಗ್ಲೇನೆ ಸಂಚಾರಿ ಪೊಲೀಸರು ಈ ಎಲ್ಲಾ ಒಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಈ ಒಂದು ಡ್ರಿಫ್ಟಿಂಗ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಕಬ್ಬನ್ ಪಾರ್ಕ್ ನ ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಅವರು ತಿಳಿಸ್ತಾರೆ. ಲಾ ಅಂಡ್ ಆರ್ಡರ್ ಪೊಲೀಸರಿಗೆ FIR ನ ದಾಖಲಿಸಿಕೊಂಡಿರುವಂತದ್ದು. ಈ ಒಂದು ನಂಬರ್ ಪ್ಲೇಟ್ ಏನು ಫ್ಯಾನ್ಸಿ ನಂಬರ್ ಅನ್ನ ಏನು KA050009 ಅಂತ ಏನ್ ತೆಗೆದುಕೊಂಡಿದ್ರು, ಆದ್ರೆ ಅದು ರಿಜಿಸ್ಟರ್ ಮಾಡಿರ್ಲಿಲ್ಲ, ಅದನ್ನು ಬ್ಲಾಕ್ ಮಾಡಿಸಿದ್ರು ಅಷ್ಟೇನೆ. ರಿಜಿಸ್ಟರ್ ಮಾಡ್ಬೇಕಾಗಿತ್ತು. ಬರೋಕ್ ಮುಂಚೆನೆ ಈ ರೀತಿಯಾಗಿ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸ್ಕೊಂಡು ಹೋಗಿದ್ರಿಂದಾಗಿ ಈಗ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಆ ಪ್ರಕಾರವಾಗಿ ಅವರು ಈಗ ಕಬ್ಬನ್ ಪಾರ್ಕ್ ನ L&O ಪೊಲೀಸರು ಆತನ ಮೇಲೆ FIR ಅನ್ನ ದಾಖಲು ಮಾಡಿಕೊಂಡು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ರೋಶಿನಿ. ಶಿವು, ಇಲ್ಲಿ 2 ಬಾರಿ ಅಥವಾ 3 ಬಾರಿ ನೋಟಿಸ್ ಅನ್ನು ಕೊಡಬಹುದು. ಇಫ್ ಇನ್ ಕೇಸ್ ನೋಟಿಸ್ ಏನಾದ್ರೂ ಈ ಒಂದು ನೋಟಿಸ್ಗೆ ಅವರು ಉತ್ತರ ಕೊಟ್ಟಿಲ್ಲ ಅಥವಾ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅಂತ? ಖಂಡಿತವಾಗ್ಲೂ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಕೊಳ್ತಾರೆ. ಈಗ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಸುಮಾರು ಈ ಒಂದು ಪ್ರಕರಣದಲ್ಲಿ ದಾಖಲಿಸಿಕೊಂಡು FIR ಪ್ರಕಾರವಾಗಿ ಹಾಕಿರುವ ಸೆಕ್ಷನ್ಸ್ ಗಳೇನಿದ್ದಾವೆ ಅದು ಬಿಲೋ 7 years ಶಿಕ್ಷೆಗೊಳಗಾಗುವಂತಹ ಒಂದು ದಾಖಲೆಗಳು
ಸೆಕ್ಷನ್ಗಳನ್ನ ಹಾಕೊಂಡಿರೋದ್ರಿಂದಾಗಿ ಅವ್ರನ್ನ ನೋಟಿಸ್ ಕೊಟ್ಟು ನೋಟಿಸ್ ಕೊಡ್ಬೇಕಾಗತ್ತೆ. ಅವರು ಬಂದು ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ಬೇಕಾಗತ್ತೆ. ಅದು ಬೇಲಬಲ್ ಸೆಕ್ಷನ್ ಕೂಡ ಆಗಿರುತ್ತೆ. ಆದ್ರೆ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ಬೇಕಾಗತ್ತೆ, ಪೊಲೀಸರು ತನಿಖೆಗೆ ಸಹಕರಿಸಬೇಕಾಗತ್ತೆ. ಈಗಾಗ್ಲೇನೆ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನ ಪಡ್ಕೊಂಡು ಆನಂತರದಲ್ಲಿ FIR ಮಾಡ್ಕೊಂಡಿರೋದ್ರಿಂದಾಗಿ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಅವ್ರು ನಕಲಿ ಪ್ಲೇಟ್ ಅನ್ನ ಅಳವಡಿಸ್ಕೊಂಡಿರುವಂತದ್ದು ಖಚಿತ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ, CCTV ಎಲ್ಲ ವಿಡಿಯೋ ಇರೋದ್ರಿಂದಾಗಿ ಈಗ ರಿಕ್ಕಿ ರಾಯಿ ಮೂಲ ಮಾಲೀಕರಿಂದ ಕಾರನ್ನ ಪಡ್ಕೊಂಡ ನಂತರದಲ್ಲಿ RTO ಪ್ರಕಾರವಾಗಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳು ಏನೆಲ್ಲ ಆಗ್ಬೇಕಾಗಿತ್ತು, ಆ ನಂತರದಲ್ಲಿ ಇಲ್ಲಿಗೆ ಕಟ್ಟಬೇಕಾಗಿದ್ದಂತ ಒಂದು ಶುಲ್ಕ ಏನಿತ್ತು ಆ ಶುಲ್ಕವನ್ನು ಕೂಡ ಭರಿಸದೇ ಇರೋದ್ರಿಂದಾಗಿ ಈಗ ಪೊಲೀಸರು ಅವ್ರನ್ನ ನೋಟಿಸ್ ಕೊಡ್ತಾರೆ. ನೋಟಿಸ್ ಬರ್ಲಿಲ್ಲ ಅಂತಂದ್ರೆ ಅವರನ್ನ ಮುಂದಿನ ಪ್ರಕ್ರಿಯೆಗೆ ಅರೆಸ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ರೋಶಿನಿ. ಥ್ಯಾಂಕ್ ಯು ಶಿವ ನಿಮ್ಮೆಲ್ಲ ಮಾಹಿತಿಗಾಗಿ.